ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಅನ್ನ ಸಾರು ಉಂಡು ಬೇಸರಾಗಿರ್ತದಲ್ಲ, ಈ ಥರ ವೆಜಿಟೇಬಲ್ ಪಲಾವ್ ಮಾಡ್ಕೊತೀನಿ ರೀ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ. ಅದಕ್ಕೆ ಬೇಕಾಗುವ ಐಟಮ್ ನೋಡಿರಿ: ಉಳ್ಳಾಗಡ್ಡಿ, ವಟಾಣಿ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಗಜ್ರಿ, ಬೀಟ್ರೂಟ್ ಮತ್ತು ಬಟಾಟಿ, 3 ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ಬೇಕ್ರಿ. ಅದನ್ನ ಏನಂತ ನೋಡ್ಕೊಂಬಿಡೋಣ ಬರ್ರಿ. ಇವಾಗ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ನೋಡ್ರಿ, ಅದು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನೆಕ್ಸ್ಟ್ ಕರಿಬೇ ತೊಗೊಂಡಿನಿ ನೋಡಿರಿ. ಕರಿಬೇ, ಕೊತ್ತಂಬರಿ, ಕಾಳು ಮೆಣಸು ಮತ್ತು 2 ಏಲಕ್ಕಿ ತೊಗೊಂಡಿನಿ ನೋಡಿರಿ. ಆಮೇಲೆ ಸಾಜೀರ್ಗೆ ತೊಗೊಂಡಿನಿ, 4 ಲವಂಗ ತೊಗೊಂಡಿನಿ, ಸ್ವಲ್ಪ ದಾಲ್ಚಿನ್ನಿ, ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ತೊಗೊಂಡಿನಿ ನೋಡಿರಿ. ಇವಾಗ ಪಲಾವ್ ಮಾಡಿಬಿಡೋಣ ಬರ್ರಿ. ನೋಡಿರಿ, ಒಲೆ ಮ್ಯಾಗ ಒಂದು ಕುಕ್ಕರ್ ಇಟ್ಟಿವಿ, ಒಲೆ ಕೂಡ ಹತ್ತದ. ನಾವು ಪಲಾವ್ ಮಾಡೋಕೆ ತುಪ್ಪ ಮತ್ತು ಒಳ್ಳೆಣ್ಣೆ 2 ಯೂಸ್ ಮಾಡ್ತೀವಿ ನೋಡಿರಿ. ಇದು ತುಪ್ಪದ ಡಬ್ಬಿ, ಸ್ವಲ್ಪ ತುಪ್ಪ ಕಡೆಗೆ ತೆಗೆದಿಟ್ಕೊಂಡಿವಿ. ಇದು ಒಳ್ಳೆಣ್ಣೆ ನೋಡಿರಿ, ನಾವು 2 ಯೂಸ್ ಮಾಡ್ತೀವಿ ರೀ. ಈಗ ಒಲೆ ಹತ್ತಿತ್ತಲ್ರಿ, ಕುಕ್ಕರ್ ಇಟ್ಟಿದ್ವಿ. ಈಗ ನೋಡಿರಿ ತುಪ್ಪ ಹಾಕಾಕತ್ತೀವಿ ನೋಡಿರಿ. ತುಪ್ಪ ಹಾಕ್ತೀವಿ, ಅದು ಆದ್ಮ್ಯಾಗ ನೆಕ್ಸ್ಟ್ ಸ್ವಲ್ಪ ಒಳ್ಳೆಣ್ಣೆ ಸಹ ಹಾಕ್ಬಿಡ್ತೀವಿ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಎಣ್ಣೆ ಸ್ವಲ್ಪ ಗರಮ್ ಆಗಲಿ. ಇವಾಗ ಎಣ್ಣೆ ಗರಮ್ ಆಗೈತೆ ನೋಡಿರಿ. ನಾವೇನೋ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತೀವಿ ನೋಡಿರಿ. ವಿಡಿಯೋ ಮಾಡಿ ಹಾಕೋದ ಒಟ್ಟು ಆಗವಲ್ದಾಗೈತೆ ನೋಡಿರಿ, ಯಾಕಂದ್ರೆ ಭಾಳ ಬ್ಯುಸಿ ಇದ್ದೆ. ಬ್ಯುಸಿ ಯಾಕಿದ್ದೆ ಅಂತಂದು ನಾನು ನೆಕ್ಸ್ಟ್ ಹೇಳ್ತೀನಿ ನೋಡಿರಿ. ಅವೇನೆಲ್ಲ ವೆಜಿಟೇಬಲ್ ಹಾಕಿವಲ್ಲ, ನಾವು ಸ್ವಲ್ಪ ಹಿಂಗೆ ಚಮಚಲ್ಲೇ ಕೈಯಾಡಿಸ್ಕೊಂಬಿಡ್ರಿ ನೋಡಿರಿ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಒಳಗೆ ಬೇಯಲಿ. ನೆಕ್ಸ್ಟ್ ಅದಕ್ಕೇನದ ಟೊಮೆಟೊ ಹಾಕಿವಿ. ಟೊಮೆಟೊನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಅದು ಇವಾಗ ಬೇಯ್ತಿರ್ಲಿರಿ. ನಾವು ಟೈಮ್ ವೇಸ್ಟ್ ಮಾಡ್ಲಾರ ಮಸಾಲೆ ಐಟಮ್ ಏನು ತೋರಿಸಿದ್ವಲ್ಲ, ಆ ಮಸಾಲೆ ಐಟಮ್ನ ಮಿಕ್ಸರ್ಗೆ ಹಾಕೊಂಬಂದ್ಬಿಡೋಣ ಬರ್ರಿ. ಇವಾಗ ನೋಡಿರಿ, ಎಲ್ಲ ಥರ ನಾವು ಏನಾಗಲೇ ಮಸಾಲೆ ಐಟಮ್ ತೋರಿಸಿದ್ವಲ್ಲ, ಅವನ್ನೆಲ್ಲ ಮಿಕ್ಸರ್ಗೆ ಹಾಕೊಳಕತ್ತೀನಿ ನೋಡಿರಿ. ಮಸಾಲೆ ಪದಾರ್ಥನ ಅಕ್ಕಂಡ ಹಾಕಿದ್ರೆ ನಮ್ಮ ಅನ್ವಿಕಾ ತಿನ್ನೋದಿಲ್ಲ, ಅದನ್ನ ತೆಗಿದೋಗಿತಾಳಂತಂದು ನಾವು ಏನದ ಮಿಕ್ಸಿಗೆ ಹಾಕ್ತೀವಿ ನೋಡಿರಿ. ಇವಾಗ ದಾಲ್ಚಿನ್ನಿ ಇದ್ದೀವಲ್ರಿ, ಮಿಕ್ಸಿ ಒಳಗೆ ಹಾಕೊಂಡು ಹಾಕಿದ್ರೆ ಸ್ವಲ್ಪ ಪೂರ ಸಣ್ಣ ಹಾಕೋದಿಲ್ಲ ಅಂತಂದು ಸ್ವಲ್ಪ ಜಜ್ಜಿ ಹಾಕಾಕತ್ತೀನಿ ನೋಡಿರಿ. ಸ್ವಲ್ಪ ಗಟ್ಟಿರ್ತಾವಲ್ರಿ, ಹಾಗಾಗಿ ಸ್ವಲ್ಪ ಜಜ್ಜಿ ಕ್ಯಾಟ ನಾವು ಮಿಕ್ಸಿಗೆ ಹಾಕ್ತೀವಿ ನೋಡಿರಿ. ಈಗ ನೋಡಿರಿ, ಎಲ್ಲ ಮಸಾಲೆ ಪದಾರ್ಥನ ನಾವು ಮಿಕ್ಸಿಗೆ ಸಣ್ಣಗೆ ರುಬ್ಕೊಂಬಂದ್ಬಿಡೋಣ ನೋಡಿರಿ. ನಾನು ಟೈಲರಿಂಗ್ ವರ್ಕ್ ಮಾಡ್ತೀನಿ ರೀ, ಅದಕ್ಕೆ ಬ್ಯುಸಿ ಆಗಿದ್ದೆ ರೀ. ಈಗ ಶಾಲೆ ಚಾಲು ಆಗ್ಯಾವ, ಜೂನ್ ಜುಲೈ ತಿಂಗಳ ಶಾಲೆ ಡ್ರೆಸ್ ಸೀಸನ್ ರೀ. ಫುಲ್ ಬ್ಯುಸಿ ಇರ್ತೀನಿ, ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋದಾಗವಲ್ತು ನೋಡಿರಿ. ಇವಾಗ ನಾವೇನೋ ಮಿಕ್ಸಿಗೆ ಹಾಕೊಂಬಂದಿದ್ವಲ್ರಿ, ಅದು ಪೇಸ್ಟ್ ಈ ಥರ ರೆಡಿ ಆಗಿರ್ತದೆ ನೋಡಿರಿ. ಮನ್ಯಾಗ ಸಣ್ಣ ಹುಡುಗರು ಇರ್ತಾರಲ್ರಿ, ಈ ಥರ ಒಮ್ಮೆ ವೆಜಿಟೇಬಲ್ ಪಲಾವ್ ಮಾಡಿಕೊಡ್ರಿ, ಅವರು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನ್ಯಾಗಂತೂ ನಮ್ಮ ಅನ್ವಿಕಾ ಪಲಾವ್ ಮಾಡ್ದಾಗ ಭಾಳ ಖುಷಿಪಟ್ಟು ತಿಂತಾಳೆ ನೋಡಿರಿ. ಯಾಕಂದ್ರೆ ವೆಜಿಟೇಬಲ್ ಎಲ್ಲ ಆರಿಸ್ಕೊಂಡು ತಿಂದು ಅದ್ರೊಳಗೆ ಅನ್ನ ಅಷ್ಟೇ ಸೈಡಿಗೆ ಇಟ್ಟಿರ್ತಾಳೆ. ಅನ್ನ ಬಿಟ್ಟರು ಅಡ್ಡಿ ಇಲ್ಲ, ವೆಜಿಟೇಬಲರ ತಿಂತಾಳಲ್ಲ ಅನ್ನೋ ಒಂದು ಖುಷಿ ರೀ. ಈಗಿನ ಕಾಲದಾಗಿನ ಮಕ್ಳು ವೆಜಿಟೇಬಲ್ ಅಂದ್ರೆ ಮರಿ ಗಂಟು ಹಾಕೊಂಡು ಕುಂದಿರ್ತಾರೆ. ಅಂಥದ್ರಾಗ ನಮ್ಮ ಅನ್ವಿಕಾ ವೆಜಿಟೇಬಲ್ ಎಲ್ಲ ಆರಿಸ್ಕೊಂಡು ತಿಂತಾಳಲ್ಲ ಅನ್ನೋಕೆ ಒಂದು ಖುಷಿ ಆಗ್ತದೆ ನೋಡಿರಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ, ಸ್ವಲ್ಪ ಖಾರ ಪುಡಿ ಹಾಕಾಕತ್ತೀನಿ ನೋಡಿರಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರ ಪುಡಿನ 2 ಟೇಬಲ್ ಸ್ಪೂನ್ ನಾವು ಹಾಕಾಕತ್ತೀವಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಾಕತ್ತೀವಿ ನೋಡಿರಿ. ಅರಿಶಿನ ಎಲ್ಲ ಹಾಕಿಂದ ಸ್ವಲ್ಪ ಸರಿಯಾಗಿ ಚಮಚ ತೊಗೊಂಡು ಒಮ್ಮೆ ಮಿಕ್ಸ್ ಮಾಡಿಬಿಡೋಣ ನೋಡಿರಿ. ನೀವು ನಿಮ್ಮ ಮನ್ಯಾಗ ಪಲಾವ್ ರೆಸಿಪಿ ಯಾವ ಥರ ಮಾಡ್ತೀರ ಅನ್ನೋದು ನಂಗೆ ಕಮೆಂಟ್ನಾಗ ತಿಳಿಸ್ರಿ. ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆ ಹಾಕಾಕತ್ತೀವಿ ನೋಡಿರಿ. ಕೆಲವೊಬ್ರು ಸಕ್ಕರೆ ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡೋಂಗಿಲ್ಲ. ಬಟ್ ನಾವು ಎಲ್ಲ ಅಡುಗೆಗೂ ಯಾವುದೇ ಆಗಿರಲಿ ಅದು ಸಕ್ಕರೆ ಅಥವಾ ಬೆಲ್ಲನ ನಾವು ಯೂಸ್ ಮಾಡ್ತೀವಿ ನೋಡಿರಿ. ಈ ವಾಟೆ ಏನು ತೋರ್ಸಾಕತ್ತೀನಲ್ರಿ ಗ್ಲಾಸ್, ಆ ಗ್ಲಾಸಲ್ಲೇ 2 ಗ್ಲಾಸ್ ನಾವು ಅಕ್ಕಿ ತೊಗೊಂಡು ನೋಡಿರಿ. ಅದು 1/4 ಕಿಲೋ ಗ್ಲಾಸ್ ಅದ ರೀ ನೋಡಿರಿ. ನಾವು ಇವಾಗ ಅರ್ಧ ಕಿಲೋ ಪಲಾವ್ ಮಾಡತ್ತೀವಿ. ಆ 1 ಗ್ಲಾಸ್ ಅಕ್ಕಿಗೆ 1 ಚರಿಗೆ ನೀರನ್ನ ಹಾಕಬೇಕಾಗುತ್ತೆ. ನಾವು 2 ಗ್ಲಾಸ್ ತೊಗೊಂಡು, ಹಾಗಾಗಿ 2 ಚರಿಗೆ ನೀರನ್ನ ನಾವು ಹಾಕಾಕತ್ತೀವಿ ನೋಡಿರಿ. ಆ ನೀರು ಕುದಿಲಿರಿ. ಕುದಿಯಾಕ ಬಿಟ್ಟು ಕ್ಯಾಟ ನೋಡ್ರಿ, ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಕುದಿಯಾಕ ಬಿಟ್ಟು, ಇವಾಗ ಏನದು ಅಕ್ಕಿ ತೊಗೊಂಡಿದ್ವಲ್ರಿ, ನಾವು ಅಕ್ಕಿನ ಸರಿಯಾಗಿ ಕ್ಯಾಟ ಸ್ವಚ್ಛ ಮಾಡಿ ತೊಳ್ಕೊಂಬಂದ್ಬಿಡೋಣ ಬರ್ರಿ. ಇವಾಗ ನೋಡಿರಿ, ನಾವು ಅಕ್ಕಿನ ತೊಳ್ಕೊಳಕತ್ತೀವಿ. 1 ರಿಂದ 2 ಸರಿ ಸರಿಯಾಗಿ ತೊಳ್ಕೊಂಡು ಇಟ್ಕೋಬೇಕಾಗ್ತದೆ ನೋಡಿರಿ. ನಾವೀಗ ಅಕ್ಕಿನ ತೊಳ್ಕೊಂಬಂದೀವಿ. ಇಲ್ಲಿ ನೀರು ಸಹ ಕದ ಕುದಿಯಾಕತ್ತದ. ಈ ಥರ ಕುದಿತಿರ್ಬೇಕು ನೋಡಿರಿ. ಒಮ್ಮೆ ಟೇಸ್ಟ್ ಚೆಕ್ ಮಾಡ್ಕೊಂಬಿಡ್ರಿ, ಏನರ ಉಪ್ಪು ಕಮ್ಮಿ ಬಿದ್ದಿದ್ರೆ ಹಾಕೊಳಕ್ಕೆ ಬರ್ತದೆ. ನೆಕ್ಸ್ಟ್ ನೋಡಿರಿ, ಇದಕ್ಕೆ ನಾವು ತೊಳೆದಿಟ್ಟಿರೋ ಅಕ್ಕಿನ ನಾವು ಇದಕ್ಕೆ ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ. ಅಕ್ಕಿನ ಇದಕ್ಕೆ ಹಾಕಿವಲ್ರಿ, ಹಾಕ್ಯಾಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ನೋಡಿರಿ. ಇದೇನದ ಇವಾಗ 3 ವಿಸಿಲ್ ಕೂಗಿಸ್ಬೇಕು ನೋಡಿರಿ. ಆಲ್ರೆಡಿ 3 ವಿಸಿಲ್ ಕೂಗಿಸಿವಿ.
ಕುಕ್ಕರ್ ಪೂರ್ತಿ ಆರೈತೆ ನೋಡ್ತಿರ್ಬೋದು ನೀವು. ಬಿಸಿ ಬಿಸಿ ಪಲಾವು ಯಾವ ಥರ ರೆಡಿ ಆಗೈತೆ ಅಂತಂದ್ರೆ ಮಸ್ತ್ ಆಗಿತ್ತು ನೋಡಿರಿ. ನೀವು ಈ ಥರ ಒಮ್ಮೆ ಪಲಾವು ಮಾಡಿ ನೋಡಿರಿ, ಯಾವ ಥರ ಟೇಸ್ಟ್ ಆಗಿತ್ತಂತ ಕಮೆಂಟ್ನ್ಯಾಗ ತಿಳಿಸಿ ನೋಡಿರಿ. ಪಲಾವ್ ಮಾಡಿದಾಗಂತೂ ನಮ್ಮ ಮನೆಗೆ ಪಾರ್ಟಿ ಕಂಪಲ್ಸರಿ ಆಗೇ ಆಗುತ್ತೆ ನೋಡಿರಿ. ನಿಮ್ಮ ಮನೆಯಾಗೂ ಇದೇ ಥರನ ತಿಳಿಸ್ರಿ. ಥ್ಯಾಂಕ್ ಯು.